ಏನೇ ಮಾಡ್ತಾ ಇದ್ಯಾ? ಕೆಲಸ ಮಾಡೋ ರೀತಿನ ಇದು? ಪುಸ್ತಕ ಓದ್ಕೊಂಡು ಅಕ್ಕಿ ಆಡ್ಸಿದ್ರೆ ಕಲ್ಲು ಕಾಣುತ್ತಾ? ನನಗ್ ಗೊತ್ತು ಕಣೆ, ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಕ್ಕಿಲ್ ಕಲ್ಲು ಹಾಗೆ ಇದ್ದು ನಾನ್ ತಿನ್ಬೇಕಾದ್ರೆ ನನ್ನ ಹಲ್ಲಿಗೆ ಸಿಕ್ಕಾಕೊಂಡು ಹಲ್ಲು ಮುರಿದೋಗ್ಲಿ ಅಂತ ಅಲ್ವಾ? ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ಬುಕ್ ಮಡ್ಚಿರ್ತೀನಿ, ಅಕ್ಕಿ ಆರಿಸ್ತೀನಿ. ಇನ್ನು ಅಕ್ಕಿ ಎಲ್ಲ ಹಾಗೆ ಇದೆಯಲ್ಲೇ, ಇನ್ ಯಾವಾಗ ನಿನ್ ಕಲ್ಲನ್ನ ಆರ್ಸೋದು? ಅಯ್ಯೋ ದೇವ್ರೆ, ನಿನ್ನ ಬೈದು ಸುಸ್ತಾಗೋಯ್ತು ಕಣೆ ನನ್ಗೆ. ನಾನ್ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬರ್ತೀನಿ, ಮತ್ತೆ ಬಂದು ನೋಡೋ ಅಷ್ಟರಲ್ಲಿ ಮುಕ್ಕಾಲ್ ಮೂಟೆ ಖಾಲಿ ಆಗಿರ್ಬೇಕು. ಏನಾದ್ರೂ ಹಾಗೆ ಇತ್ತು ಅಂದ್ರೆ ನಿನ್ನ ಮನೆಯಿಂದ ಆಚೆ ಕಳಿಸ್ತೀನಿ. ಇವಳನ್ ಬಿಟ್ಟು ಯಾರೂ ಸಿಗ್ಲಿಲ್ವಾ ನನ್ನ ಮಗನ್ಗೆ? ಅಯ್ಯಯ್ಯೋ, ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಕಣಮ್ಮ. ಓದೋ ಮಕ್ಕಳಿಗೆ ಇಷ್ಟೊಂದೆಲ್ಲ ತೊಂದರೆ ಕೊಡೋದು ಪಾಪ ಕಣಮ್ಮ. ನಮ್ಮ ಅಕ್ಕ ಅದು ಯಾವ ಕರ್ಮಕ್ಕೆ ಹಂಗೆ ಆಡ್ತಿದ್ದಾಳೋ ಗೊತ್ತಿಲ್ಲ. ಹಾಗೆಲ್ಲ ಹೇಳ್ಬೇಡಿ ಚಿಕ್ಕತ್ತೆ. ಹೇಗಿದ್ರು ಅಕ್ಕಿ ಆರಿಸ್ಲೇಬೇಕಿತ್ತಲ್ಲ, ಅದನ್ನ ನನಗೆ ಹೇಳಿದ್ದಾರೆ ಅಷ್ಟೇ. ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ ಕಣಮ್ಮ. ನೋಡು, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ಓದ್ಕೊ. ನೀನು ಇಷ್ಟೊಂದು ಕಷ್ಟಪಡ್ತಿರೋದನ್ನ ಆ ಶ್ರಾವಣಿ ಏನಾದರೂ ನೋಡಿದ್ರೆ ಎಷ್ಟು ನೊಂದ್ಕೊಂತಾರೆ ಗೊತ್ತಾ? ನಿನ್ಗೆ ನಾನು ಸಹಾಯ ಮಾಡ್ತೀನಮ್ಮ. ನೀನು ಚೆನ್ನಾಗಿ ಓದಿ ದೊಡ್ಡ ಕೆಲಸ ಸೇರಬೇಕು, ಅದು ನನ್ನ ಆಸೆ. ಬೇಡ ಚಿಕ್ಕತ್ತೆ, ಅತ್ತೆ ಹೇಳಿರೋ ಕೆಲಸನ ನಾನೇ ಮಾಡ್ತೀನಿ. ಅತ್ತೆಗೇನಾದ್ರೂ ಗೊತ್ತಾದ್ರೆ? ಅಯ್ಯೋ, ಅವಳಿಗೇನು ಗೊತ್ತಾಗತ್ತಮ್ಮ? ಏನೂ ಗೊತ್ತಾಗಲ್ಲ. ಅವಳು ಒಂದ್ಸಲಿ ಮಲ್ಕೊಂಡ್ರೆ ಜಪ್ಪಯ್ಯ ಅಂದ್ರೂ ಎದ್ದಾಳಲ್ಲ. ನೀನು ಕೊಡು, ನೀನು ಬಾ ಈ ಕಡೆ. ಅತ್ತೆ, ನೀನು ಈ ಕಡೆ ಬಾ, ನಾನು ಆರಿಸ್ತೀನಿ. ಎದ್ದು ಮೇಲೆ ಕೂತ್ಕೋ. ನೀನು ಚೆನ್ನಾಗಿ ಓದ್ಕೊ, ಆಯ್ತಾ?